ಏನ್ರಿ ಹಿಂಗೆ ಓಡಿಸ್ತೀರಾ? ಜೈ ಶ್ರೀರಾಮ್. ಹಾಯ್ ಎಲ್ಲೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ರೂಮಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಹಾಗೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದ್ಬಿಟ್ಟಿದ್ವಲ್ಲ, ಅದೇ ತಿನ್ಕೊಂಡ್ವಿ. ಹಾಗೆ ಎಲ್ಲ ರೆಡಿಯಾಗಿ ಆಚೆ ಓಡೋಣ ಅಂತ ಓಡ್ತಾ ಇದ್ದೀವಿ. ಇಲ್ಲಿ ಏನಂದರೆ ಫುಲ್ ಗಲ್ಲಿ ಆಗಿರುತ್ತೆ, ಚಿಕ್ಕ ಚಿಕ್ಕ ರೋಡ್ ಇರುತ್ತಲ್ವ, ಸೊ ಹಾಗಾಗಿ ಸ್ವಲ್ಪ ವಾಕ್ ಮಾಡಬೇಕಾಗುತ್ತೆ. ಹಾಗೆ ಆಟೋದಲ್ಲಿ ಹೋಗೋಣ ಅಂದ್ಬಿಟ್ಟು 2 ಆಟೋ ಮಾಡಿಕೊಂಡು ಓಡ್ತಾ ಇದ್ವಿ. ಇಲ್ಲಿ ವೆದರ್ ಯಾವ ಥರ ಇದೆ ಅಂದರೆ ಜಾಸ್ತಿ ಬಿಸಿಲೇನು ಇರೋದಿಲ್ಲ, ಬಟ್ ಆದರೂ ಸ್ವೆಟ್ಟಿಂಗ್ ಆಗ್ತಾ ಇರ್ತೀವಿ, ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ, ಏನೋ ಒಂಥರ. ಹಂಗೆ ಆದ್ರೂ ಟೀ ನೋಡಿದ್ರೆ ಟೀ ಕುಡಿಬೇಕಂತನೂ ಅನಿಸ್ತಾ ಇರುತ್ತೆ. ಸೊ ಹಾಗೆ ಇಲ್ಲಿ ಟೀ ಮಾಡ್ತಾ ಇದ್ರಲ್ಲ, ಸರಿ ಟೀ ಕುಡ್ಕೊಂಡು ಹೋಗೋಣ ಅಂತ ಸ್ಟಾಪ್ ಮಾಡಿದ್ವಿ. ಮಣ್ಣೇನಾದ್ರೂ ತಿನ್ನಂಗಿದೆಯಾ? ಅಲ್ಲಮ್ಮ ಎಲ್ಲನೂ ಏನೋ ಅಲ್ಲಿ ಅವರು ಏನೋ ಹೇಳಿದ್ರು ಅನ್ಸುತ್ತೆ. ಟೀ ಎಲ್ಲ ಕುಡ್ಕೊಂಡ್ವಿ. ಆಮೇಲೆ ಅಲ್ಲಿದ್ದ ಯಾರೋ ಒಬ್ರು ಈ ಥರ ರೂಟಲ್ಲಿ ಹೋಗಿ ಅಂದ್ಬಿಟ್ಟು ನಮ್ಗೆ ಹೇಳಿದ್ರು. ನಾವಿಲ್ಲಾಂದ್ರೆ ನಾರ್ಮಲ್ ಮೇನ್ ರೋಡಿಂದ ಬರ್ತಾ ಇದ್ವಿ, ಈ ಸಂದಿಗುಂದಿಲಿ ಹೋಗಕ್ಕೆ ಹೇಳಿದ್ರು, ಬೇಗ ದರ್ಶನ ಆಗ್ಬಿಡುತ್ತೆ ಅಂತ. ಸೊ ಇಲ್ಲಿ ಹನುಮಾನ್ ದೇವಸ್ಥಾನಕ್ಕೆ ಬಂದಿದ್ವಿ. ಆ ಸಂದಿಲಿ ಏನಂದರೆ ಫುಲ್ ವಾಸನೆ, ಎಲ್ಲಂದ್ರಲ್ಲಿ ಯೂರಿನ್ ಮಾಡಿಬಿಟ್ಟಿದ್ದಾರೆ, ವಾಸನೆ ಇದೆ. ಮತ್ತು ಎಲ್ಲಂದ್ರಲ್ಲಿ ಗುಟ್ಕಾ ಅದೊಂದಿತ್ತು. ಏನೋ ಒಂಥರ ಬೇಜಾರಾಯಿತು, ಏನು ದೇವಸ್ಥಾನಕ್ಕೆ ಬಂದಿದ್ದೀವ, ಎಲ್ಲಿ ಬಂದಿದ್ದೀವಿ ಅನ್ನೋ ಫೀಲಿಂಗ್ ಬಂದ್ಬಿಟ್ಟಿತ್ತು. ಅದು ಬಿಟ್ಟರೆ ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು. ಇಲ್ಲಿ ಅದೊಂದೇ ಮೇಜರಾಗಿರೋದು, ಇದು ಸ್ವೆಟ್ ಬೇರೆ ಆಗ್ತಾನೆ ಇರುತ್ತಾ, ಇನ್ನು ಈ ವಾಸನೆಗೆ ಇನ್ನು ಅಲ್ಲಲ್ಲಿ ಉಗ್ದಿರೋದು ಎಲ್ಲ ನೋಡೋದಕ್ಕೆ ಒಂದು ಸ್ವಲ್ಪ ಬೇಜಾರಾಯಿತು ಅಷ್ಟೇ. ಅದಾದ್ಮೇಲೆ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಬಂದು ಬಾವಿ ಇದೆ, ಬಾವಿ ಒಳಗಡೆ ದೊಡ್ಡ ದೊಡ್ಡ ಫಿಶ್ ಎಲ್ಲ ಬಿಟ್ಟಿದ್ದಾರೆ. ನಮ್ಮ ಆಟೋ ಡ್ರೈವರ್ ಅವರೇ ಕರ್ಕೊಂಬಂದಿದ್ದು ಈ ದೇವಸ್ಥಾನಕ್ಕೆ. ಇಲ್ಲಿ ಒಂದು ನಂಬಿಕೆ ಏನಂದ್ರೆ, ಈ ಬಾವಿಯಿಂದ ಎಲ್ಲರೂ ನೀರು ಕುಡಿತಾರೆ, ಕುಡಿಯೋದ್ರಿಂದ ಯಾವುದೇ ಒಂದು ಹೆಲ್ತ್ ಇಶ್ಯೂಸ್ ಇದ್ರೆ ಎಲ್ಲ ಸಾಲ್ವ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲಿ. ಸೊ ಇನ್ನೊಂದು ಏನು ಹೇಳಿದ್ರು ಅಂದ್ರೆ, ಬಾವಿಯಿಂದ ಬೇರೆ ಬೇರೆ ಕಡೆಯಿಂದ ನೀವು ಒಂದೊಂದು ಕಡೆ ಸೇದಿದ್ರೆ ನೀರು ಟೇಸ್ಟ್ ಬೇರೆ ಬೇರೆ ತರ ಕೊಡುತ್ತಂತೆ, ಅದನ್ನ ಹೇಳ್ತಾ ಇದ್ದಿದ್ದು. ಸೊ ಏನೋ ಒಂದು ಸೈಂಟಿಫಿಕ್ ರೀಸನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಜನ ಎಲ್ಲ ನಂಬ್ತಾರೆ. ಸೊ ಹಾಗಾಗಿ ಜನ ಕೂಡ ಬಂದು ದರ್ಶನ ಎಲ್ಲ ತಗೋತಾರೆ, ಎಲ್ಲ ನೀರು ಕೂಡ ಕುಡಿತಾ ಇದ್ರು. पानी का टेस्ट बदल जाएगा, इसको आप गूगल भी कर सकते हैं। एक ही कुआं है, पानी भी एक ही है, लेकिन अलग साइड से पानी निकालने में पानी का टेस्ट बदल जाएगा। ಸೊ ಅದಾದ್ಮೇಲೆ ನಾವು ಅಲ್ಲಿದ್ದ ನಮ್ಮ ಆಟೋ ಡ್ರೈವರ್ ಕರ್ಕೊಂಬಂದಿದ್ದು ಮೋದಿ ಮಾರ್ಕೆಟ್ ಅಂತ, ಇಲ್ಲಿ ಸೀರೆ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ.
ಕಾಶಿ ವಿಶ್ವನಾಥ್ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದೇನು ನೆಕ್ಸ್ಟು ಇನ್ನೂ ಕಾಶಿಲಿ ಇನ್ನೊಂದು 2 ದಿನ ಇರ್ತೀವಿ. ಸೊ ಫಸ್ಟ್ ಇವಾಗ ಇಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆ. ಹೇಗಿದ್ರು ಲೇಟ್ ಆಗ್ಬಿಟ್ಟಿದೆಯಲ್ಲ, ಹೋಗಿ ಅಲ್ಲಿ ಪ್ರಸಾದ ಕೂಡ ಇರುತ್ತೆ, ತಿನ್ಕೊಂಡು ಅಲ್ಲಿದ್ದ ನೆಕ್ಸ್ಟ್ ಡೇ ಚೆಕ್ಔಟ್ ಆಗಿಬಿಟ್ಟು ಪ್ರಯಾಗ್ರಾಜ್ ಮತ್ತು ಅಯೋಧ್ಯ ಆ ಕಡೆ ಸೈಡ್ ಎಲ್ಲ ಹೋಗೋಕ್ಕಿದೆ ಅಲ್ವಾ. ಸೊ ಬಂದಮೇಲೆ ನೆಕ್ಸ್ಟ್ ಇನ್ನೂ 2 ದಿನ ನಾವು ಕಾಶಿಲೇ ಇರ್ತೀವಿ. ಆವಾಗ ಆರಾಮಾಗಿ ದರ್ಶನ ಎಲ್ಲ ಮುಗಿಸ್ಕೋಬೋದು ಅಂತ ಅಂದ್ಕೊಂಡು ಅಲ್ಲಿದ್ದ ಅದೇ ಸೀದಾ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತೆಲ್ಲ ರಾತ್ರಿ ಚೆನ್ನಾಗಿ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಮತ್ತೆ ಚೆಕ್ಔಟ್ ಆಗಿದ್ವಿ. ಲಗೇಜ್ ಎಲ್ಲ ಅಲ್ಲೇ ಇಟ್ಟಿದ್ವಿ, ಜಾಸ್ತಿ ಲಗೇಜ್ ಏನು ತೊಗೊಂಡಿಲ್ಲ. ಜಸ್ಟ್ ಒಂದು ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಬಟ್ಟೆನ ಇಟ್ಕೊಂಡು ಗಾಡಿ ಮಾಡಿದ್ರು, ರೆಂಟ್ಗೆ ಕಿರಣ್ ತೊಗೊಂಬಂದಿದ್ರು. ಆ್ಯಕ್ಚುಲಿ ನಮ್ಮ 9 ಮೆಂಬರ್ಸ್ ಆಗ್ತೀವಿ ಅನಾನ ಸೇರಿ. ಇಷ್ಟು ಜನಕ್ಕೆ ಅಂತ ದೊಡ್ಡ ಗಾಡಿ ನೋಡಿದ್ದು. ಬಟ್ ಅವರು ಏನೋ ಅಲ್ಲೋದ್ಮೇಲೆ ಚಿಕ್ಕದು ಯಾವುದೋ ಏನೋ ಬೊಲೆರೋ ಬರುತ್ತಲ್ಲ ಆ ಥರದ್ದು ಕೊಟ್ಬಿಟ್ಟಿದ್ದಾರೆ. ನಮಗೆ ಕಂಜೆಸ್ಟೆಡ್ ಆಯಿತು ಒಂದು ಸ್ವಲ್ಪ. ಅಯ್ಯೋ ಏನಪ್ಪ ಅಂದ್ಕೊಂಡು ಸರಿ ಹೆಂಗೋ ಇದೆ ಅಂದ್ಬಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ಎಷ್ಟು ಬೇಕಷ್ಟು ಲಗೇಜ್ ತೊಗೊಂಡು ಹೋಗ್ತಾ ಇದ್ವಿ. ಏನ್ರಿ ಹಿಂಗೆ ಓಡಿಸ್ತೀರಾ? ಇವಾಗ ನಾವು ಕಾಶಿಯಿಂದ ಅಯೋಧ್ಯೆಗೆ ಹೋಗ್ತಾ ಇರೋದು. ಇಲ್ಲಿದ್ದ ಒಂದು 4 to 5 hours ಹಂಗೆ ತೋರಿಸ್ತಾ ಇತ್ತು. ಪ್ರಾಬ್ಲಮ್ ಏನಾಗಿದೆ ಅಂದರೆ ಇವಾಗ ಅವರು ಹೇಳಿದ್ದೆ ಕಾರು ಒಂದು ಕೊಟ್ಟಿದ್ದೆ ಒಂದು. ಕಿರಣ್ ಪಾಪ ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ. ಎಂಡ್ ಮೂಮೆಂಟಲ್ಲಿ ಹೆಂಗಾಗುತ್ತೆ ಅಂದರೆ ನಾವು ದೊಡ್ಡ ಕಾರ್ ಮಾಡಿದ್ದು ಆ್ಯಕ್ಚುಲಿ ಎಲ್ಲರಿಗೂ ಆರಾಮಾಗಿ ಕಂಫರ್ಟಬಲ್ ಆಗಿ ಹೋಗ್ಬೋದು. ಏನೋ ಕೂಡ ಇರ್ತಾಳಲ್ಲ, ಎತ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಅವಳಿಗೆ ನಿದ್ದೆ ಬಂದರೆ ನಾನೇ ಬೇಕು, ಅದೊಂದು ಇದಾಗ್ಬಿಡುತ್ತೆ. ನನಗೆ ಕುತ್ಕೊಳ್ಳೋಕ್ಕೆ ಕಾಲು ಕೆಳಗಡೆ ಲಗೇಜ್ ಎಲ್ಲ ಇಟ್ಬಿಟ್ಟಿದ್ವಿ, ಕುತ್ಕೊಳ್ಳೋಕ್ಕೂ ಕಷ್ಟ ಆಗ್ತಾಯಿತ್ತು. ಅಂಥದ್ರಲ್ಲಿ ಇವಳು ನಿದ್ದೆ ಬಂದರೆ ಇವಳ ಬೇರೆ ಕುತ್ಕೋಬೇಕು. ಬ್ಯಾಕ್ ಪೇನ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹೆಂಗೂ ಮಾಡಿ ನನಗೆ ಯಾವಾಗ ಬರುತ್ತಪ್ಪ ಅನಿಸ್ಬಿಟ್ಟಿತ್ತು ಅಯೋಧ್ಯ. ಹಂಗೆ ಹೋಗಿರೋದು. ಇದು ಒಂದೇ ನನಗೆ ಸ್ವಲ್ಪ ಇದಾಗಿದ್ದಂದರೆ. ಸೊ ಆದರೂ ಪರವಾಗಿಲ್ಲ, ಒಂಥರ ಮೆಮೊರೀಸ್ ಚೆನ್ನಾಗಿರುತ್ತೆ. ಎಲ್ಲರೂ ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ಇಬ್ಬರು ಮಾವಂದಿರು ಹಿಂದೆ ಕುತ್ಕೊಂಡ್ಬಿಟ್ಟಿದ್ರು. ನಾನು ಅತ್ತೆ, ನಮ್ಮ ಚಿಕ್ಕಮ್ಮ, ಯಾನ ಎಲ್ಲರೂ ಈ ಕಡೆ ಕುತ್ಕೊಂಡಿದ್ವಿ. ಮುಂದೆ ನಮ್ಮ ಚಿಕ್ಕಪ್ಪ ಮತ್ತು ಕಿರಣ್ ಡ್ರೈವ್ ಮಾಡ್ತಾ ಇದ್ದಿದ್ದು. ಸೊ ಹಿಂಗೂ ಮಾಡಿ ಒಂದು ಸ್ವಲ್ಪ ಕುತ್ಕೊಳ್ಳೋವರೆಗೂ ಅಷ್ಟೇ. ಗಾಡಿ ಮೂವ್ ಆದರೆ ಎಲ್ಲ ಅಡ್ಜಸ್ಟ್ ಆಗಿಬಿಡುತ್ತೆ. ಸೊ ಹಾಗೆ ಹೋಗಿ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜರ್ನಿನ. ಹಾಗೆ ಆನ್ ದ ವೇ ಸ್ಟಾಪ್ ಮಾಡಿದ್ವಿ ಊಟಕ್ಕೆ ಅಂತ. ಯಾವುದೋ ಹೋಟೆಲ್ ಆಶೀರ್ವಾದ ಸಿಕ್ಕಿದೆ. ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ. ಅಯ್ಯೋ ಅಲ್ಲಿ ತಾತ ಕರೀತಾರೆ ನೋಡು. ಅಯ್ಯೋ ದೋಣಿ ಇದೆ ನೋಡಿಲಿ. ಎಲ್ಲ ಓಡ್ತಾ ಇರೋದು ನಮ್ಮ ಕಡೆ ಎಲ್ಲ ದೂನಿ ಅಂತಾನೆ ಕರೆಯೋದು. ಕಿರಣ್ ಆಗ್ತಾ ಇದ್ರು ಏನು ದೂನಿ ಅಂತ ಇದೆಯಾ ಅಂತ. ಅದು ಹೆಲಿಕಾಪ್ಟರ್ ಏನೋ ಹೇಳ್ತಾರೆ, ಅದಕ್ಕೆ ಗೊತ್ತಿಲ್ಲ. ಆದರೆ ಆ್ಯಕ್ಚುಲಾಗಿ ಹೆಸರು ನಾವು ಚಿಕ್ಕ ವಯಸ್ಸಿಂದನೂ ದೂನಿ ಅಂತಾನೆ ಕರಿತಾ ಇದ್ದಿದ್ದು. ಒಂದು ಸ್ವಲ್ಪ ಆರ್ಡರ್ ಎಲ್ಲ ಕೊಟ್ಟಿದ್ವಿ ಎಲ್ಲ ಊಟ. ಹೋಗಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಬರೋಣ ಅಂದ್ಬಿಟ್ಟು ಆಚೆ ಹೋಗಿ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಬಂದ್ವಿ. ಹಾಗೆ ಊಟ ಆರ್ಡ್ರ್ ಮಾಡಿದ್ವಿ. ನಮಗೆ ವೆಜ್ ರೆಸ್ಟೋರೆಂಟ್ ಹುಡ್ಕೊಂಡು ಹೋಗಿ ಫೈನಲಿ ಸಿಕ್ಕಿದ್ದು. ಎಷ್ಟೊಂದು ಸಿಗ್ತಾ ಇತ್ತು. ನಮ್ಗೆ ಇಷ್ಟ ಆಗ್ತಾ ಇರಲಿಲ್ಲ, ಅಂದರೆ ವೆಜ್ ಅಲ್ವಾ. ಸೊ ಅದು ಹೆಂಗೆಂಗೂ ಇರ್ತಾಯಿತ್ತು ನೋಡ್ರಿ, ತಿನ್ನೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ಇಲ್ಲೇನೋ ಒಂದು ಸಿಕ್ತು, ಸರಿ ಅಂದ್ಬಿಟ್ಟು ಇಲ್ಲಿ ಚೋಲೆ ಭಟೂರ ಅದು ಇದು ಎಲ್ಲ ತಿನ್ಕೊಂಡು ಮತ್ತೆ ಅಲ್ಲಿದ್ದ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಗೊತ್ತಾಯಿದೆ ಅಲ್ವಾ, ಜರ್ನಿ ಟೈಮಲ್ಲಿ ಟ್ರಾವೆಲ್ ಎಸ್ಪೆಷಲಿ ರೋಡ್ ಟ್ರಿಪ್ ಈ ಥರ ಮಾಡ್ತಾ ಇದೀವಿ ಅಂದರೆ ಕಿರಣ್ ಅಂತೂ ಏನು ಸ್ಟಾಪ್ ಮಾಡಿಬಿಡ್ತಾರೆ. ಇನ್ನು ನೋಡಿದ್ರು ಮೆಕ್ಕೆಜೋಳ ಎಲ್ಲ ಸುಡ್ತಾ ಇದ್ರಲ್ವಾ, ಸರಿ ತೊಗೊಂಬರ್ತೀನಿ ಅಂತ ಹೋದ್ರು. ಬಟ್ ಇದು ನಾರ್ಮಲ್ ನಾವು ನಮ್ಮ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೇಕಾದ್ರೆ ನೈಸ್ ರೋಡಲ್ಲಿ ಸಿಗುತ್ತಲ್ಲ ಆ ಥರ ಇರಲಿಲ್ಲ ಜ್ಯೂಸಿಯಾಗಿ. ಇದು ನಾಟಿ ಅಂತ ಹೇಳಿದ್ರು. ಸರಿ ಒಂದು 2 ಅಷ್ಟೇ ತೊಗೊಂಬಂದ್ರು. ಎಲ್ಲರೂ ಶೇರಿಂಗ್ ಎಲ್ಲ ಮಾಡ್ಕೊಂಡ್ವಿ. ಯಾನ ಅಂತೂ ನನ್ನ ಮೊಬೈಲ್ ತೊಗೊಂಡು ವೀಡಿಯೋಸ್ ಮಾಡಿಟ್ಬಿಟ್ಟಿದ್ದಾಳೆ. ನನಗಂತೂ ಗೊತ್ತಿಲ್ಲ, ನೋಡ್ತೀನಿ ಇವಾಗ ಎಡಿಟ್ ಮಾಡಬೇಕಾದ್ರೆ ಇಷ್ಟೊಂದು ವೀಡಿಯೋಸ್ ಇದೆ. ಅದರಲ್ಲಿ ಕಾಮಿಡಿ ಏನಂದರೆ ಕತ್ಲ ಕಾಣ್ತಾ ಇದೆ ಅಂತ ಬೇರೆ ಹೇಳಿದ್ದಾಳೆ. ಸೊ ಹಂಗಿತ್ತು ಜರ್ನಿ. ಅಂತೂ ಇಂತೂ ಫೈನಲಿ ಅಯೋಧ್ಯ ರೀಚ್ ಆದ್ವಿ. ಫ್ರೆಂಡ್ಸ್ ಅವರಿಬ್ರು. ಗಿಡ ಮೇಲೆ ಕುತ್ಕೊಂಡಿತ್ತ, ಹಂಗೆ ಮತ್ತೆ ಕಾಣಿಸಿದ್ರೆ ಹೇಳು. ಹೌದಾ, ನೋಡು ಆಚೆ ಇದಾವ.
ಎಲ್ಲಿ ಆ ಕಡೆ ಇರುವ ಸೊ ಅಯೋಧ್ಯೆಗೆ ರೀಚ್ ಆದ್ವಿ. ಇಲ್ಲಿ ನಾವು ಬುಕ್ ಮಾಡಿರೋ ರೂಮ್ ಹತ್ರನೇ ಎಷ್ಟೊಂದು ಮಂಕಿ ಇದೆ. ನಾವು ದೇವಸ್ಥಾನ ಹತ್ರನೇ ಮಾಡಿದ್ದು ನೋಡಿ. ಇವಾಗಲೇ ಇದರಲ್ಲೇ ಗೊತ್ತಾಗುತ್ತೆ. ರಾಮನ ಮಂದಿರ ಇದೆಯಲ್ಲ, ಅಲ್ಲಿ ರಾಮನ್ ಭಕ್ತ ಬಂದು ಹನುಮಾನ್ ಅಲ್ವಾ, ಸೊ ಎಲ್ಲ ಕಡೆ ಮಂಕಿ ಇದೆ. ಅದೊಂಥರ ನನಗೆ ಯಾವಾಗಲೂ ಅಬ್ಸರ್ವ್ ಮಾಡ್ತೀನಿ ಯಾವ ದೇವಸ್ಥಾನಕ್ಕೆ ಹೋದ್ರೂ ಕೂಡ. ಇದೊಂದು ಮಿರಾಕಲ್ ಅನ್ಸುತ್ತೆ, ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಸುತ್ತಮುತ್ತಲು ಎಲ್ಲಿ ನೋಡಿದ್ರೆ ಅಲ್ಲಿ ಮಂಕಿ ಇತ್ತು. ಇನ್ನೊಂದು ಏನಂದರೆ ಬೆಸ್ಟ್ ಪಾರ್ಟ್, ಅದ್ರ ಪಾಡ್ಗದು ಇರ್ತಾ ಇತ್ತು. ಬಂದು ಕಿತ್ಕೊಳ್ಳೋದಾಗ್ಲಿ ಅಥವಾ ಬಟ್ಟೆ ಎಳಿಯೋದು, ಕವರ್ ಏನಾದರೂ ಕಿತ್ಕೊಳ್ಳೋದು, ತಿಂಡಿ ಕಿತ್ಕೊಳ್ಳೋದು, ಆ ಥರ ಏನೂ ಮಾಡ್ತಾ ಇರಲಿಲ್ಲ. ಅದ್ರ ಪಾಡ್ಗದ ಆಟ ಆಡ್ಕೊಂಡಿರ್ತಾ ಇತ್ತು. ಸೊ ಅಲ್ಲಿ ಒಳಗಡೆ ಆಬ್ವಿಯಸ್ಲಿ ಮೊಬೈಲ್ ಅಲೋ ಇಲ್ಲಲ್ವಾ, ಸೊ ಇಲ್ಲೇ ಲಾಕರಲ್ಲಿ ಇಟ್ಬಿಟ್ಟು ಒಳಗಡೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಇಲ್ಲಿ ಆಚೆ ಫ್ರಿಜ್ ಮ್ಯಾಗ್ನೆಟ್ ಎಲ್ಲ ಮಾರ್ತಾ ಇದ್ರಲ್ಲ, ನೆನಪಿಗೆ ಅಂತ ತೊಗೊಂಡ್ವಿ. ಹಾಗೆ ಅಲ್ಲಿ ಶ್ರೀರಾಮ ಅಂತೆಲ್ಲ ಬರೀತಾ ಇದ್ರು. ಸರಿ ಬರ್ಸ್ಕೊಂಬಿಡೋಣ ಎಲ್ಲರೂ ಅಂತ ಅವ್ರ ಹತ್ರ ಬಿಡ್ತಾನೂ ಇರಲಿಲ್ಲ ಅವರು. ತಗೊಳ್ಳಿ ಅಂತ ಇದ್ರು. ಸರಿ ಇಲ್ಲಿವರೆಗೂ ಬಂದಿದ್ದೀವಿ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಯಾನಾಗೆ ಮತ್ತೆ ನಮಗೆ ಎಲ್ಲರಿಗೂ ಆ ಥರ ಹಣೆಗೆ ಹಾಕ್ಸ್ಕೊಂಡ್ವಿ ಶ್ರೀರಾಮ್ ಅಂತ. ಜೈ ಶ್ರೀರಾಮ್. ಸೊ ಎಲ್ಲರೂ ಹಾಕ್ಸ್ಕೊಬಿಡೋಣ ಅಂತ ಹೋದ್ವಿ. ಇಲ್ಲಿ ಈ ಸೆಕೆಗೆ ಸ್ವೆಟ್ ಆಗ್ತಾನೆ ಇರ್ತೀವಿ ನಾವು. ಎಷ್ಟು ಒಂದು ಬಟ್ಟೆ ಫುಲ್ ಒದ್ದನೆ ಆಗ್ಬಿಡುತ್ತೆ ಹಂಗೆ. ಇದರಲ್ಲಿ ಸೀರೆ ಬೇರೆ ಹಾಕೊಂಡ್ಬಿಟ್ಟಿದ್ನ. ಆ್ಯಕ್ಚುಲಿ ನನಗೆ ಫುಲ್ ಇರಿಟೇಟ್ ಆಗ್ತಾ ಇತ್ತು. ಸೊ ಹಾಕಿ ಒಂದು 5 ನಿಮಿಷನೂ ಇರುತ್ತೆ ಅನ್ನೋ ಡೌಟೇ ನನಗಿದ್ದಿದ್ದು. ಸೊ ಹಾಗಾಗಿ ಬೇಗ ಹಾಕ್ಸ್ಬಿಟ್ಟು ಎಲ್ಲರೂ ಬೇಗ ಫೋಟೋಸ್ ಎಲ್ಲ ತೆಗೆಸ್ಕೊಂಬಿಡೋಣ ಕುತ್ಕೊಂಡು ಅಂದ್ಬಿಟ್ಟು ಎಲ್ಲ ಫೋಟೋಸ್ ಇಸ್ಕೊಂಡ್ವಿ. ಆ್ಯಕ್ಚುಲಿ ಕಾಶಿ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಬೆಟರ್ ಅಂತ ಅನಿಸ್ತು ವೆದರ್. ಅಲ್ಲಿ ಅಂತೂ ತುಂಬ ಜಾಸ್ತಿ ಅಂದರೆ ಜಾಸ್ತಿ ಹ್ಯೂಮಿಡ್ ಇತ್ತು. ಇಲ್ಲಿ ಸ್ವಲ್ಪ ತಣ್ಣಗೆ ಅವಾಗ ಗಾಳಿ ಬೀಸ್ತಾ ಇತ್ತು. ತಣ್ಣಗೆ ಗಾಳಿ ಬೀಸಾಗೆಲ್ಲ ಖುಷಿ ಆಗ್ತಾ ಇತ್ತು ಒಂಥರ. ರಾಮ ಮಂದಿರ ಒಳಗಡೆ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಇಲ್ಲಿ ಜಾಸ್ತಿ ಕ್ರೌಡ್ ಅಂತೂ ಇರಲಿಲ್ಲ. ಇದೊಂದು ಅಡ್ವಾಂಟೇಜ್ ಏನಂದರೆ, ಈ ಥರ ಫೆಸ್ಟಿವ್ ಟೈಮಲ್ಲಿ ಏನಾದರೂ ಬಂದುಬಿಟ್ರೆ ಜನ ಎಲ್ಲ ಹಬ್ಬ ಮಾಡ್ಕೊಂಡು ಮನೇಲಿ ಬ್ಯುಸಿ ಇರ್ತಾರೆ. ಸೊ ಇಲ್ಲಿ ಅಂದರೆ ಆರಾಮಾಗಿ ನಾವು ದರ್ಶನ ಎಲ್ಲ ಆರಾಮಾಗಿ ಮಾಡ್ಕೋಬೋದು. ಇಲ್ಲಿ ಕೂಡ ಜಾಸ್ತಿ ಜನನೇ ಇರಲಿಲ್ಲ, ಆರಾಮಾಗಿ ಹೋದ್ವಿ. ಬಟ್ ಮೊಬೈಲೆಲ್ಲ ಒಳಗೆ ಅಲೋ ಮಾಡಲ್ಲ, ತುಂಬ ಸ್ಟ್ರಿಕ್ಟ್ ಆಗಿತ್ತು. ಸೊ ಒಳಗಡೆ ಇನ್ನೂ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇತ್ತು. ನಿಮಗೆ ತೋರಿಸ್ತೀನಿ ಆಚೆಯಿಂದ ಯಾವ ಥರ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇತ್ತು ಅಂತ ಈ ವಿಡಿಯೋದಲ್ಲೇ. ಸೊ ಇಲ್ಲಿ ಬಳೆ ಕೂಡ ಚಿಕ್ಕದೊಳಗೆ ಅತ್ತೆ ಕೊಡಿಸಿದ್ರು, ಹಸಿರು ಬಳೆ ಮಧ್ಯೆ ಎಲ್ಲ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇತ್ತು. ಸೊ ಅಲ್ಲಿಂದ ಮತ್ತೆ ಗಾಡಿ ಬುಕ್ ಮಾಡ್ಕೊಂಡು ಮತ್ತೆ ಸುತ್ತಮುತ್ತ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ಪ್ರಸಾದ ಚೆನ್ನಾಗಿ ಎಲ್ಲ ಕೊಡ್ತಾಯಿದ್ರು ಎಲ್ಲರಿಗೂ ಒಂದೊಂದು ಪ್ಯಾಕೆಟ್. ಯಾನ ಅಂತೂ ಫುಲ್ ಬ್ಯಾಟಿಂಗ್ ಮಾಡಿದ್ದು. ಸೊ ಅವಳಿಗಂತೂ ಅದು ಚಿಕ್ಕದೊಂದು ಕೊಡ್ತಾರೆ, ವೈಟ್ ಕಲರ್ ಅಲ್ವಾ, ಅದಂತೂ ಎಷ್ಟು ತಿನ್ಕೊಂಡ್ಲು ಏನೋ ಗೊತ್ತಿಲ್ಲ. ಹೋಗಿ ಬೋಟಲ್ಲಿ ಇಲ್ಲೇ ಬರ್ತೀವಿ. ಅಯೋಧ್ಯೆಯಲ್ಲಿ ರಾಮ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಇಲ್ಲಿ ನಾಯಾ ಘಾಟ್ ಅಂತ, ಸೊ ಇಲ್ಲಿ ಕರ್ಕೊಂಬಂದ್ರು. ಸೊ ಎಕ್ಸ್ಪ್ಲೋರ್ ಮಾಡೋಣ ಹಂಗಂಗೆ ಅಂತ. ಇಲ್ಲಿ ಆ್ಯಕ್ಚುಲಿ ಈ ಕಡೆ ಬಂದರೆ ಲಸ್ಸಿ ಎಲ್ಲ ಫೇಮಸ್ ಅಲ್ವಾ, ಅದು ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಫಸ್ಟ್ ನೋಡಿದ ತಕ್ಷಣ ಟೀ ಏನೋ ಅಂತ ಬಂದ್ವಿ. ಟೀ ಅಲ್ಲ, ಅದು ಲಸ್ಸಿ ಅಂತ ಗೊತ್ತಾಯಿತು. ಸೊ ಸರಿ ಅಂದ್ಬಿಟ್ಟು ಇನ್ನೊಂದು ಕಡೆ ಟೀ ಮಾಡ್ತಾಯಿದ್ರು. ಸರಿ ಟೀ ಕುಡ್ಕೊಂಡ್ವಿ. ಅದು ಲಸ್ಸಿ ನಮಗೇನು ಅಷ್ಟೊಂದು ಬೇಡ, ಬೇರೆ ಕಡೆ ಎಲ್ಲಾದರೂ ಟ್ರೈ ಮಾಡೋಣ ಅಂತ ಹೇಳಿದ್ರು ಕಿರಣ್. ಸೊ ಅವರೆಲ್ಲ ಹೋದ್ರು. ನಾನು ಅತ್ತೆ ಮಾವ ಮೂವರೇ ಟೀ ಕುಡ್ಕೊಂಡು ಆಮೇಲೆ ಮತ್ತೆ ಹೋಗ್ತಾ ಇದ್ವಿ. ಇನ್ನು ಫುಲ್ ಖುಷಿ ಆಗ್ಬಿಟ್ಟಿದ್ಲು. ಎಲ್ಲಿ ಬಂದರೂ ಅವಳು ಅಷ್ಟು ಆರಾಮಾಗಿ ಅಷ್ಟೇ ಎಂಜಾಯ್ ಮಾಡ್ತಾಳೆ. ಅದು ಯಾವುದೇ ಇರಲಿ, ಎಲ್ಲ ಥರ ಪ್ಲೇಸಸ್ ಎಲ್ಲ ಥರ ಅವಳು ನಮ್ಮ ಥರನೇ ಇಷ್ಟಪಡ್ತಾಳೆ. ಸೊ ಬೋಟಲ್ಲಿ ಹೋಗೋಣ ಅಂತ ಇದ್ಲು. ಬಟ್ ಅವ್ರು ಜಾಸ್ತಿನೇ ಹೇಳ್ತಾ ಇದ್ರು. ಸೊ ಅಲ್ಲಿ ಹೋಗಿದ ತಕ್ಷಣ ಒಬ್ರಿಗೆ 500 ರೂಪಾಯಿ ಕೇಳ್ತಾ ಇದ್ರು, ಜಸ್ಟ್ ಒಂದು 5 ನಿಮಿಷ ಹಿಂಗೆ ಹೋಗ್ಬಿಟ್ಟು ಬರೋದಕ್ಕೆ. ಅಲ್ಲಿ ಯಾರೋ ಒಬ್ರು ಹೇಳ್ತಾರೆ ಅಷ್ಟು ತೊಗೊಳಲ್ಲ ಅಂತ ಎಲ್ಲ ಅಲ್ಲೇ ಲೋಕಲ್ ಇರೋರು. ಸರಿ ಬೇಡ ಅಂತ ಓಡ್ತಾ ಇದ್ವಿ. ಮುಂದೆ ಏನಾದರೂ ಹೋಗೋಣ ಅಂತ ಇಲ್ಲ. ಸರಿ ಕಿರಣ್ಗೂ ಹೋಗ್ಬೇಕಂತ ತುಂಬ ಇಷ್ಟ ಆಯಿತು. ಏನಾಗೂ ಕೂಡ ಹೋಗ್ಬೇಕಂತ ಕೇಳ್ತಾ ಇದ್ಲ ಅಂತ. ಹಾಗೆ ಮುಂದೆ ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ರೇಟ್ ಹೆಂಗಾಗುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಇರುತ್ತೆ, ಹೋಗ್ತಾ ಕಮ್ಮಿ ಆಗಿಬಿಡುತ್ತೆ. ಸೊ ಫೈನಲಿ ಜಾಸ್ತಿ ಕಮ್ಮಿಗೇ ಮಾಡಿಕೊಂಡ್ರು. ಹೇಳಿದಕ್ಕೂ ತುಂಬ ಡಿಫ್ರೆನ್ಸ್ ಇತ್ತು. ಸೊ ಹಾಗಾಗಿ ಈ ಬೋಟಲ್ಲಿ ಹೋಗ್ತಾ ಇದ್ದೀವಿ. ಹುಷಾರು, ಶೇಕ್ ಆಗುತ್ತೆ. ಅಲ್ಲ ಅಂತ ಹೇಳಿದ್ ಮೈಸೂರು ಕರ್ಕೊಂಡು ಟ್ಯೂಷನ್ ಮಾಡ್ತಾರೆ. ಕಿರಣ್ ಸರಿ
ಇಲ್ಲ ಆ ಕಡೆ ಅಲ್ಲಿ ಹೋಗ್ಬೋದಲ್ಲ. ಹಾಂ ಹೋಗ್ಬೋದು. ಮೋಟ್ರ್ ಒಂದು ಮುಟ್ಟು ಬರ್ತದೆ. ಮೋಟ್ರ್ ನಮಗೆ ನನಗೆ ಲಿಟ್ರಲಿ ಯಾವ ಥರ ಆಗಿತ್ತು ಅಂದರೆ ನಂಗೆ ಫುಲ್ ಸೆಕೆಗೆ ಅದು ಲೈಫ್ ಜಾಕೆಟ್ ಕೊಟ್ಟಿದ್ರಲ್ಲ ಹಾಕ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಹಂಗೆ ಮೊದಲೇ ಈ ಸೀರೆಯಲ್ಲೇ ಹೆಂಗೋ ಇದ್ದೀನಿ, ಅದು ಮತ್ತೆ ಲೈಫ್ ಜಾಕೆಟ್ ಬೇರೆ ಹಾಕ್ಕೊಳ್ಳೋಕ್ಕೆ ತುಂಬ ಹಿಂಸೆ ಆಗ್ತಾಯಿತ್ತು. ಸೊ ಆಪ್ಷನ್ ಎಲ್ಲ ಹಾಕ್ಕೊಳ್ಳೇಬೇಕು. ಎಕ್ಸ್ಟ್ರೀಮ್ ಆಗಿಬಿಟ್ಟಿತ್ತು, ನನಗೆ ಆಗ್ತಾನೆ ಇರಲಿಲ್ಲ ನಿಜ ಹೇಳ್ಬೇಕಂದ್ರೆ. ಹೇಳ್ಕೊಳಂಗಿಲ್ಲ ಬಿಡೋಂಗಿಲ್ಲ ಹಂಗಿತ್ತು ಸೆಕೆ. ನಂಗೆ ಸೆಕೆ ತಡೆಯೋಕ್ಕೆ ಆಗೋದಿಲ್ಲ. ಚಳಿ ಏನೋ ಒಂದು ಲೆವೆಲಲ್ಲಿ ತಡ್ಕೊಂಬಿಡ್ಬೋದು, ಸೆಕೆ ಅಂದರೆ ಇರಿಟೇಟ್ ಆಗಿಬಿಡುತ್ತೆ ನನಗಂತೂ. ಸರಿ ಹಂಗೂ ಹಿಂಗೂ ಮಾಡಿ ಇವಾಗೇನಾದರೂ ಟ್ರಾವೆಲ್ ಮಾಡ್ತಾಯಿದ್ದೀವಿ ಅಂದರೆ ಅಲ್ಲಿದು ಯಾವ ಥರ ಇರುತ್ತೆ, ಅಲ್ಲಿದು ವೆದರ್, ಅಲ್ಲಿದು ಕಲ್ಚರ್ ಹೆಂಗಿರುತ್ತೆ ಹಂಗೆ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೇ ಅದು ಟ್ರಾವೆಲ್ ಮಾಡೋಕ್ಕಾಗೋದು. ಅದೊಂದು ಕಲ್ತಿದ್ದೀನಿ ನಾನು ಕಿರಣ್, ಎಲ್ಲೆಲ್ಲೋ ಟ್ರಾವೆಲ್ ಎಲ್ಲ ಮಾಡಿದಾಗೆಲ್ಲ. ಸೊ ಅಲ್ಲಿದು ಹೆಂಗಿರುತ್ತೆ ಹಂಗೆ ಹೋಗ್ಬಿಟ್ರೆ ಆಯಿತು. ಸ್ವಲ್ಪ ಕಷ್ಟ ಆದ್ರೂ ಅದೊಂಥರ ಎಕ್ಸ್ಪೀರಿಯನ್ಸ್ ಅಂತ ಅಕ್ಸೆಪ್ಟ್ ಮಾಡಿಕೊಂಡು ಹೋಗ್ತಾ ಇರೋದು, ಎಕ್ಸ್ಪ್ಲೋರ್ ಮಾಡ್ಕೊತ ಅಲ್ಲಿದು ಎಕ್ಸ್ಪೀರಿಯನ್ಸ್ ಮಾಡ್ಕೊತ. ಸೊ ಬೋಟಲ್ಲಿ ಫೈನಲಿ ಏನೋ ಕೇಳ್ದಾಗೇ ಹೋಗೋಣ ಅಂತ ಇದ್ಲಲ್ಲ, ಸರಿ ಎಲ್ಲರೂ ಒಂದು ರೌಂಡ್ ಬೋಟಲ್ಲಿ ಹೋಗೋಣ ಅಂದ್ಕೊಂಡ್ವಿ. ಇನ್ನೊಂದು 1 ಗಂಟೆ ಏನೋ ಇತ್ತು, ಆರತಿ, ಗಂಗಾ ಆರತಿ ಎಲ್ಲ ಸ್ಟಾರ್ಟ್ ಆಗುತ್ತಂತೆ. ಅದು ಹೇಳ್ತಾ ಇದ್ದು ಇಲ್ಲೇ ಮಾಡೋದು ಅಂತ, ಈ ಜಾಗದಲ್ಲೇ ಮಾಡ್ತಾರೆ ಅಂತ. ಸೊ ನಾವು ಹೇಳಿದ್ವಿ ಸರಿ ಮತ್ತೆ ನಮಗೆ ಕರ್ಕೊಂಬಂದು ರಿಟರ್ನ್ ಇಲ್ಲೇ ಬಿಟ್ಬಿಡಿ, ಗಂಗಾ ಆರತಿ ಇದೆಯಲ್ಲ ಅಂತ. ಅವ್ರು ಹೇಳಿದ್ರು ಇಲ್ಲ ಇಲ್ಲಿ ಬಿಡೋಕ್ಕಾಗೋದಿಲ್ಲ ಅಂತ. ಸರಿ ಮತ್ತೆ ನಡ್ಕೊಂಡು ಹೋಗಬೇಕು ಅಂತ, ಆಲ್ರೆಡಿ ಸಾಕಾಗ್ಬಿಟ್ಟಿತ್ತು. ಸರಿ ಇಲ್ಲಿವರೆಗೂ ಬಂದಿದ್ದೀವಿ, ಗಂಗಾ ಆರತಿ ನೋಡ್ಕೊಂಡು ಹೋಗೋಣ ಅಂತ ಬೋಟೆಲ್ಲ ಆದಮೇಲೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಜನ ಆಲ್ರೆಡಿ 1-2 ಗಂಟೆ ಮುಂಚೆನೇ ಬಂದು ಜಾಗ ಹಿಡ್ಕೊಬಿಟ್ಟಿರ್ತಾರೆ. ಮುಂದೆ ಎಲ್ಲ ಸೀಟೆಲ್ಲ ಫುಲ್ ಆಗಿಬಿಟ್ಟಿರುತ್ತೆ, ಕವರ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಹಾಸ್ಕೊಂಡು ಕೂತ್ಕೊಳ್ಳೋದಕ್ಕೆ ಹಂಗೆ ಎಲ್ಲ. ಸರಿ ನಾವು ಹೋಗೋಷ್ಟಿಗೆ ಕಂಪ್ಲೀಟ್ ಫುಲ್ ಆಗಿಬಿಟ್ಟಿತ್ತು, ಸ್ವಲ್ಪನೂ ಜಾಗನೇ ಇರಲಿಲ್ಲ. ಅಲ್ಲೇನೋ ಸ್ನೇಕ್ ಥರ ಇದೆಲ್ಲ. ನೋಡಿ ಇದು ಬ್ರಿಡ್ಜ್ ಹೆಂಗ್ ಕಾಣಿಸ್ತದ? ಯಾವುದು? ಈ ಕಡೆ ಅಲ್ಲಿರೋ ಬ್ರಿಡ್ಜ್ ಅಲ್ಲ. ಬೋಟಿಂದ ಬಂದ್ವಿ, ಇನ್ನೇನು 15 ನಿಮಿಷ ಇತ್ತು ಗಂಗಾ ಆರತಿ ಸ್ಟಾರ್ಟ್ ಆಗೋದಕ್ಕೆ. ಬಟ್ ಜಾಗ ಫುಲ್ ಆಗಿಬಿಟ್ಟಿತ್ತು, ಅಷ್ಟು ಜನ ನೋಡಿ ನನಗಂತೂ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ. ಈಯನ ಕರ್ಕೊಂಡು ಜಾಗ ಅಲ್ಲಿ ಮಾಡಿಕೊಂಡು ಜನಗಳ ಮಧ್ಯೆ ನುಕ್ಕೊಂಡು ಆರತಿ ನೋಡೋಷ್ಟು ಸರಿ ಬೇಡ, ಇಲ್ಲಿ ಆಚೆ ಸ್ವಲ್ಪ ಪೀಸ್ಫುಲ್ ಆಗಿತ್ತು, ಜನ ಇರಲಿಲ್ಲ ಅಂತ ಇಲ್ಲಿ ಬಂದ್ವಿ. ಇಲ್ಲಿ ಬಂದರೆ ನಮ್ಮ ಹತ್ರನೇ ಬಂದ್ಬಿಡ್ತು ಮಂಗಳ ಆರತಿ. ನಾವೆಲ್ಲಿದ್ದೀವಿ ಅಲ್ಲೇ ಬಂದು ನಮ್ಗೆ ದರ್ಶನ ಸಿಗೋ ಥರ ಆಯಿತು. ಸೊ ಅದೇ ಕಿರಣ್ ಹೇಳ್ತಾ ಇದ್ದು, ನೋಡಿ ಇಷ್ಟೊಂದು ನುಕ್ಕೊಂಡು ಮಾಡಿಕೊಂಡು ಹೋಗಿ ಅಲ್ಲಿ ಜನಗಳ ಮಧ್ಯೆ ಮಗುನ ಕರ್ಕೊಂಡೆಲ್ಲ ಹೋಗೋದೆಲ್ಲ ಬೇಕಾ ಅಂತ. ಸೊ ನೋಡಿ ಅದೇ ಹೇಳ್ತಾ ಇಲ್ಲೇ ಕೂತ್ಕೊಂಡಿದ್ದೀವಿ, ನಮ್ಮ ಹತ್ರನೇ ಬರೋ ಥರ ಆಯಿತು, ಹಿಂಗೆ ಬರುತ್ತೆ ಹೆಂಗೆ ಹೋಗಬೇಕು ಅಂತೆಲ್ಲ ಅದ್ರದ್ದು ಹೇಳ್ತಾ ಇದ್ದಿದ್ದು. ಸೊ ಇಲ್ಲಿ ಏನಂದರೆ ಅಷ್ಟೊಂದು ಡೀಪೇ ಇಲ್ಲ, ಇದು ಒಂದು ಸ್ವಲ್ಪ ಸ್ಟೆಪ್ಸ್ ಇದಾವೆ ಅಷ್ಟೇ. ಅಲ್ಲಿ ಜನ ನಡ್ಕೊಂಡು ಹೋದ್ರೂ ಒಂದು ಮಂಡಿವರೆಗೂ ಬರುತ್ತೆ ನಾವು ನೀರು ಅಷ್ಟೇ. ಎಷ್ಟೊಂದು ಜನ ನೀರಲ್ಲಿ ಆಟ ಆಡ್ತಾ ಇದ್ರು. ನನಗೂ ಹೋಗಿ ಒಂದು ಸ್ವಲ್ಪ ಎಗರ್ಬಿಡೋಣ ನೀರಲ್ಲಿ ಫುಲ್ ಅಂತ ಅನಿಸ್ಬಿಟ್ಟಿದ್ದು ತಣ್ಣಗೆ. ಬಟ್ ಅದು ಸೀರೆ ಬೇರೆ ಹಾಕೊಂಡಿದ್ದೆ, ಮತ್ತು ಅದು ಸ್ಟ್ಯಾಗ್ನೆಂಟ್ ಆಗಿತ್ತು, ನೀರು ಮೂವಿಂಗಲ್ಲಿ ಇರಲಿಲ್ಲ. ನನಗೆ ಮೂವಿಂಗ್ ಇದ್ರೆ ಅಷ್ಟೇ ನೀರಲ್ಲಿ ಆಟ ಆಡ್ಬೇಕಂತ ಅನ್ಸುತ್ತೆ, ಇಲ್ಲಾಂದರೆ ಏನೋ ಒಂಥರ. ಸರಿ ಅಂದ್ಬಿಟ್ಟು ಹಂಗೆ ಒಂದು ಸ್ವಲ್ಪ ಹೊತ್ತು ಕಾಲಲ್ಲಿ ನೀರಲ್ಲೆಲ್ಲ ಇಟ್ಕೊಂಡಿದ್ವಲ್ಲ, ಒಂದು ಸ್ವಲ್ಪ ಟೆಂಪ್ರೇಚರ್ ಚೇಂಜ್ ಆಯಿತು. ಅಷ್ಟೊತ್ತಿಗೆ ಆರತಿ ಸ್ಟಾರ್ಟ್ ಆಗಿತ್ತು. ನಮ್ಮ ಮತ್ತೆ ಅವರೆಲ್ಲ ಬಂದಿರಲಿಲ್ಲ, ಅಲ್ಲೇ ಇದ್ರಲ್ವ. ಸೊ ಅವ್ರು ಜಾಗ ಇಟ್ಕೊಂಡಿದ್ರು, ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಕಾಣಿಸ್ತು. ಲಾಸ್ಟಲ್ಲಿ ಒಂದು 5 ನಿಮಿಷ ನಿಂತ್ಕೊಂಡು ನಾವು ಕೂಡ ನೋಡಿಕೊಂಡು ರಿಟರ್ನ್ ಅಲ್ಲಿದ್ದ ಮತ್ತೆ ಹೊರಟ್ವಿ. ಕಿರಣ್ ಅಲ್ಲಿ ಮೇಲೆ ಕೂತಿ
ಸೊ ಈ ದೀಪಾವಳಿ ಟೈಮಲ್ಲಿ ಇಲ್ಲಿ ಏನಿತ್ತು ಎಲ್ಲ ಕಡೆ ಫುಲ್ ದೀಪನೇ ಇದ್ದ ಅಲಂಕಾರ ಮಾಡಿರ್ತಾರಂತೆ, ಎಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ವಾಲ್ ಮೇಲೆಲ್ಲ ಅದು ಸ್ಟೋರಿ ಹೇಳೋದೆಲ್ಲ ಡಿಸ್ಪ್ಲೇ ಮಾಡಿದ್ರು, ಬಟ್ ಏನಂದರೆ ಮೇಂಟೈನ್ ಮಾಡಿಲ್ಲ ಅಷ್ಟೇ. ಅದೇ ನೀಟಾಗಿ ಒಂದು ಕಡೆ ಡಿಸ್ಪ್ಲೇ ಮಾಡಿದರೆ ಚೆನ್ನಾಗಿರ್ತಿತ್ತು, ಇನ್ನೊಂದು ಸ್ವಲ್ಪ ಮೇಂಟೈನ್ ಮಾಡಿದರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಸೊ ಇನ್ನೊಂದು ಆಮೇಲೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಇಲ್ಲಿ ನೋಡ್ರೆ ನಮಗೆ ಹೋಟೆಲೇ ಸಿಗ್ತಲ್ಲ, ವೆಜ್ ಹೋಟೆಲ್. ತುಂಬ ಬೇಜಾರಾಗ್ಬಿಡ್ತು. ಇಯಾನಾಗೆ ನನಗೆ ಏನಾದರೂ ತೊಗೊಂಬರ್ಬೇಕಿತ್ತು, ಒಂದು ಮಿಸ್ಟೇಕ್ ಮಾಡಿಬಿಟ್ಟೆ ಅಂತ ಅನಿಸ್ತು. ಸ್ನ್ಯಾಕ್ಸ್ ಏನಾದರೂ ಅಥವಾ ಫ್ರೂಟ್ಸ್ ಏನಾದರೂ ಕಟ್ ಮಾಡಿ ಬಾಕ್ಸಲ್ಲಿ ಇಟ್ಕೊಂಡಿದ್ರೆ ಅವಳು ತಿನ್ಕೊತಾ ಇರ್ತಿದ್ಲು. ಪಾಪ ಕಿರಣ್ ಹೋಗ್ಬಿಟ್ಟು ಎಷ್ಟೋ ತುಡ್ಕೊಂಬಂದ್ರು ಇಯಾನಾಗೆ ಏನಾದರೂ ತಿನ್ನಕ್ಕೆ ತರೋಣ ಅಂತ. ಯಾವುದು ನಮ್ಗೆ ಇಷ್ಟ ಆಗಿರಲಿಲ್ಲ. ಸರಿ ಸೌತೆಕಾಯಿ ಸಿಕ್ತು ಅಂದ್ಬಿಟ್ಟು ಅದ ತೊಗೊಬಂದ್ವಿ. ಇಯಾನ ಅದು ತಿನ್ಕೊಂಡ್ಲು. ಆಮೇಲೆ ಇದು ಒಂಥರ ಚೆನ್ನಾಗಿ ಸಿಕ್ತು. ಯಾವಾಗಲೂ ಸಪ್ರೇಟ್ ಆಟೋ ಎಲ್ಲ ಮಾಡ್ಕೊತಾ ಇದ್ವಿ, ಇದು ಒಂದರಲ್ಲೇ ಎಲ್ಲರೂ ಕುತ್ಕೊಂಡು ಹೋಗೋ ಥರ ಸಿಕ್ಬಿಡ್ತು. ಅಲ್ಲಿಂದ ಸೀದಾ ರಾಮ ಮಂದಿರಿಗೆ ಬಂದ್ವಿ. ಬೆಳಿಗ್ಗೆ ಬಂದಾಗ ಬ್ಯಾಕ್ ಗೇಟಿಂದ ಹೋಗಿದ್ದು. ಇಲ್ಲಿ ಬಂದಿದ್ದು ಇದು ಫ್ರಂಟ್ ಗೇಟ್. ಸೊ ಇಲ್ಲಿ ಪ್ರಸಾದ ಸಿಗುತ್ತೆ ನೈಟ್ ಟೈಮ್. ಸೊ ಹಾಗೆ ಇಲ್ಲಿ ಬಂದು ಪ್ರಸಾದ ತಿನ್ಕೊಂಡು ಇಲ್ಲಿಂದ ವಾಕೇಬಲ್ ಇರೋದು ರೂಮ್. ಸೊ ಪ್ರಸಾದ ತಿನ್ಕೊಂಡ್ಬಿಟ್ಟು ಆಮೇಲೆ ರೂಮ್ಗೆ ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಪ್ರಸಾದ ತಿನ್ಕೊಂಡು ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ಚೆಕ್ಔಟ್ ಆಗಿ ಪ್ರಯಾಗ್ರಾಜ್ಗೆ ಹೋಗಬೇಕಿತ್ತು. ಮಹಾಕುಂಭ ವೇಳೆಯಲ್ಲಿ ಬರೋಕ್ಕಾಗಿರಲಿಲ್ಲ. ಈ ಸರಿ ನೋಡೋಣ ಯಾವ ಥರ ಇರುತ್ತೆ ಏನು ಅಂತ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮತ್ತು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.